ಪ್ರಭು, ಪ್ರಣಾಮಗಳು. ಮಂಡೋದರಿ, ನಾನೀಗ ಏಕಾಂತದಲ್ಲಿರಬಯಸುತ್ತೇನೆ. ಏಕೆ ಪ್ರಭು? ವಾನಪ್ರಸ್ಥವನ್ನು, ಸನ್ಯಾಸವನ್ನು ಆಚರಿಸಲು ಈಗಿನಿಂದಲೇ ಏಕಾಂತವಾಗಿರಲು ಅಭ್ಯಾಸ ಮಾಡಿಕೊಳ್ಳುತ್ತಿರುವಿರಾ? ಮಂಡೋದರಿ, ನನ್ನನ್ನು ಅಪಹಾಸ್ಯ ಮಾಡುತ್ತಿರುವೆಯಾ? ಆ ಶಬ್ದಗಳು ಎಂದಿಗೂ ಈ ದಶಗಂಡನ ಬಾಯಲ್ಲಿ ಬರಲು ಸಾಧ್ಯವೇ ಇಲ್ಲ. ಅವೆಲ್ಲ ಬಲಹೀನರು, ಅದೃಷ್ಟಹೀನರು ಅನಿವಾರ್ಯವಾಗಿ ಅಪ್ಪಿಕೊಳ್ಳಬೇಕಾದ ಅವಸ್ಥೆಗಳೇ ಹೊರತು ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಈ ರಾವಣನಿಗಲ್ಲ. ನನ್ನ ಆಸೆಯೂ ಅದೇ ಪ್ರಭು. ಈ ಸುಖ ವೈಭವಗಳೆಲ್ಲ ಶಾಶ್ವತವಾಗಿರಬೇಕೆಂಬುದೇ ನನ್ನ ಹಂಬಲ. ಅದಕ್ಕೆ ತಕ್ಕಂತೆ ನಿಮ್ಮ ನಿರ್ಧಾರಗಳು, ನಡವಳಿಕೆಗಳು ಇರಬೇಕಲ್ಲವೇ? ಅದಕ್ಕೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಮಾತನಾಡಲು ಬಂದೆ. ಏನದು? ಈ ಯುದ್ಧ ಕೊನೆಯಾಗಲಿ ಎಂಬ ವಿಚಾರ. ಕೊನೆಯಾಗುತ್ತದೆ. ಆ ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತಾದಿಗಳು ಹತರಾದ ನಂತರ ಯುದ್ಧ ಖಂಡಿತವಾಗಿ ಕೊನೆಯಾಗುತ್ತದೆ.